ಸೌಂದರ್ಯ ಆ ದಿನ ನಿಲುಗನ್ನಡಿಯಲ್ಲಿ ಕಂಡ ತನ್ನ ಪ್ರತಿಬಿಂಬವನ್ನು ಪದೇ ಪದೇ ನೆನೆಸಿಕೊಂಡಳು. ಅಪೂರ್ವ ರೂಪವತಿ ತಾನು, ಆದರೆ ಸೌಂದರ್ಯ ಮಸಿಕಟ್ಟಿದ ಮಾಣಿಕ್ಯದಂತೆ. ತಂಗಿಗೆ ಈ ದಿನ ತನ್ನ ಮೇಲೆ ಒಂದು ಬಗೆಯ ಅಸೂಯೆಯುಂಟಾಗಿದೆ ಎಂದು ಅರಿವಾದ ಅವಳಿಗೆ ಹಿತವಾದ ಸಂತಸವಾಯಿತು. ಯಾವಾಗಲೂ ಅವಳ ಪಾಲಿಗೆ ಹೀನಾಯವಾದ ವಸ್ತುವಾಗಿದ್ದ ತಾನು ಈ ದಿನ ಅವಳ ಪ್ರತಿಸ್ಪರ್ಧಿಯಾದೆ ಎಂದು ನೆನೆದಾಗ ಅವಳಿಗೆ ಸಂತಸವಾಯಿತು. ಮುರುಳಿ ಬಣ್ಣ ಕಪ್ಪಾದರೂ ಎಷ್ಟು ಚೆನ್ನಾಗಿದ್ದಾರೆ. ಒಳ್ಳೆ ಎತ್ತರ, ದಪ್ಪ, ಆ ಸೊಗಸಾದ ನಗುಮುಖ, ಕಾಂತಿಯು ಕಂಗಳು, ಹಿಡಿದಾದ ಮೂಗು, ಆ ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳದಲ್ಲಿ ಮುಖ ಮರೆಸುವ ಭಾಗ್ಯಶಾಲಿ ಇವಳು. ನನಗೂ ಇಂಥ ಒಬ್ಬ ಯುವಕ ಏಕೆ ಸಿಗಬಾರದು? ರೂಪದಲ್ಲಿ ಅವಳಿಗಿಂತ ನಾನೇ ಚೆನ್ನಾಗಿದ್ದೀನಿ, ಆದರೆ ತಾನು ಹೊರಗೆ ಹೋಗುವ ಅವಕಾಶಗಳೇ ಇಲ್ಲ. ಹೀಗಾಗಿ ಯಾರ ಕಣ್ಣಿಗೆ ಬೀಳಬೇಕು? ತಾನು ಬೆಳೆಸುವ ಗಿಡಗಳೇ ತನ್ನ ಸಂಗಾತಿಗಳು. ರಾತ್ರಿ ಅವಳಿಗೊಂದು ಕನಸು. ಸುಂದರವಾಗಿ ಸುಸಜ್ಜಿತವಾದ ಒಂದು ಮನೆ. ಆ ಮನೆಯ ಒಡತಿ ತಾನು. ತಳತಳ ಹೊಳೆಯುವ ಸ್ಟೀಲ್ ಲೋಟದಲ್ಲಿ ಕಾಫಿ ತುಂಬಿ ತಾನು ಹೊರಗೆ ಬರುತ್ತೇನೆ. ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ತಾನೇ ಬೆರಗಾಗಿದ್ದೇನೆ. ಅದೇ ಗುಲಾಬಿ ಬಣ್ಣದ ಸೀರೆ, ತಲೆಯಲ್ಲಿ ರೋಸ ಸ್ಫಟಿಕದ ಮೃದುವಾದ ದಂಡೆ, ವಾಲೆ ಜುಮ್ಕಿ ನೆಕ್ಲೆಸ್, ಕಾಡಿಗೆ ಹಚ್ಚಿದ ಕಂಗಳು ಹೊಳೆಯುತ್ತಿವೆ. ಕುರ್ಚಿಯ ಮೇಲೆ ಕುಳಿತು ಪೇಪರ್ ಓದುತ್ತಾ ಕುಳಿತಿರುವ ಯುವಕ ಅವಳ ಪತಿ. ತಾನು ಕಾಫಿ ಕೊಟ್ಟೊಡನೆ ಚೆಂದು ಎಂದು ತನ್ನನ್ನು ಅಪ್ಪಿ ತನ್ನ ತುಟಿಗೆ ಒತ್ತಿಟ್ಟು ಹೀರುತ್ತಾನೆ. ಚೆಂದು, ಕಾಫಿಗಿನ್ನ ನಿನ್ನ ತುಟಿಯು ಅಮೃತವಾದ ಸವಿ ಎನ್ನುತ್ತಾನೆ. ಸೌಂದರ್ಯ ನಾಚಿಕೆಯಿಂದ ಬಿಡಿಸಿಕೊಳ್ಳುತ್ತಾಳೆ. ಇದೆಲ್ಲ ಕಾಫಿ ತರುವಾಗಿನ ಅವಳ ಹಗಲು ಕನಸುಗಳು. ಕಾಫಿ ಲೋಟ ಹಿಡಿದು ಮುಂದೆ ಬರುತ್ತಾಳೆ. ಕಾಫಿ ಎಂದು ಮೃದುವಾಗಿ ಒಲಿಯುತ್ತಾಳೆ. ಆತ ಪೇಪರ್ನಿಂದ ಮುಖ ಎತ್ತುತ್ತಾನೆ. ಆತ ಮುರುಳಿ. ಅತ್ಯಂತ ಸಂಕೋಚದಿಂದ, ಅಕ್ಕ, ನೀವು ಏಕೆ ಕಾಫಿ ತಂದಿರಿ? ಜ್ಯೋತಿನ ಕಳಿಸಿ ಎನ್ನುತ್ತಾನೆ. ಸೌಂದರ್ಯಳಿಗೆ ತೀವ್ರ ನಿರಾಶೆ ಆಗುತ್ತದೆ. ಹಿಂದೆಯೇ ತಟ್ಟನೆ ಎಚ್ಚರವಾಯಿತು. ಬಹು ಹೊತ್ತು ಈ ಕನಸು ಕುರಿತು ಚಿಂತಿಸಿದಳು. ಯುವಕನೊಬ್ಬ ಅಕ್ಕ ಎಂದು ಮಾತಾಡಿದ್ದು ತನ್ನ ಹೃದಯಕ್ಕೆ ತೀವ್ರ ನಿರಾಶೆಯಾಗಿ ಈ ತೆರನಾದ ಕನಸು ಬಿದ್ದಿರಬಹುದು ಎನಿಸಿತು. ಆ ದಿನ ಸಂಜೆ ಟ್ಯುಟೋರಿಯಲ್ ಮುಂದಿನ ಪಾರ್ಕಿನಲ್ಲಿ ಜ್ಯೋತಿ ಮುರಳಿ ಮಾತಾಡುತ್ತಿದ್ದರು. ಪ್ರತಿದಿನ ಅವರಿಬ್ಬರ ಬಿಡುವಿನ ವೇಳೆ ಅದು. ಪ್ರತಿದಿನ 5:15ಗೆ ಅಲ್ಲಿಗೆ ಬಂದರೆ 6:30 ಕ್ಲಾಸ್ ಶುರುವಾಗುವವರೆಗೆ ಅಲ್ಲೇ ಕೂತು ಆರಾಮವಾಗಿ ಮಾತಾಡುತ್ತಾ ತಿಂಡಿ ಕಾಫಿ ಸೇವಿಸುವರು. ಹೇಗಿತ್ತು ನಿನ್ನೆ ಫಂಕ್ಷನ್? ಅಮ್ಮ ಅವರಿಗೆ ಇಷ್ಟವಾಯಿತಾ? ಮುರಳಿ ಮಸಾಲೆ ದೋಸೆ ತಿನ್ನುತ್ತಾ ಜ್ಯೋತಿಯನ್ನು ಕೇಳಿದ. ಜ್ಯೋತಿ ಕಣ್ಣು ಮಿಂಚುವಂತೆ ಕಿರುನಗೆ ಬೀರಿ, ತುಂಬ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಫಂಕ್ಷನ್ ಎಂದಳು. ನಿನ್ನೆ ನಿಮ್ಮ ಅಕ್ಕನ ನೋಡಿದ ಮೇಲೆ ಒಂದು ವಿಷಯ ಫ್ಲ್ಯಾಶ್ ಆಯಿತು. ಇದುವರೆಗೂ ನಾನು ನಿಮ್ಮ ಅಕ್ಕನ ನೋಡಿರಲಿಲ್ಲ. ನಿನ್ನ ಹಾಗೆ ಇದ್ದಾರೆ ಅಂದ್ಕೊಂಡಿದ್ದೆ ಎಂದು ಮುರುಳಿ ಇದ್ದಕ್ಕಿದ್ದಂತೆ ಮಾತು ತೆಗೆದಾಗ ಜ್ಯೋತಿಗೆ ಅಹಿತವೆನಿಸಿತು. ಸರಿ, ನಿನ್ನೆ ನೋಡಿದಾಗ ಯಾರ ಹಾಗೆ ಅನಿಸಿತು ಎಂದು ನಸುನಗೆ ಬೀರಿದಳು. ಹೃದಯದಲ್ಲಿ ಕೊಂಚ ಕೋಲಾಹಲ ಶುರುವಾಗಿತ್ತು. ನಿನಗಿಂತ ನಿಮ್ಮ ಅಕ್ಕ ತುಂಬ ಚೆನ್ನಾಗಿದ್ದಾರೆ, ಅದಕ್ಕೆ ನಿನಗೆ ಒಂದು ವಿಷಯ ಹೇಳೋಣ ಅಂತಿದ್ದೀನಿ ಎಂದಾಗ ಜ್ಯೋತಿ ಎದೆ ಧಸ್ ಎಂದಿತು. ನಿಜಕ್ಕೂ? ಅವಳಿಗೆ ಮರುಳಾಗಿರುವನೆ? ಅವಳನ್ನೇ ವಿವಾಹವಾಗುವ ಎನ್ನುವನೆ? ಏನೇನೋ ಯೋಚನೆಗಳಲ್ಲಿ ಬಳಲಿ ಬೆಂಡಾದಳು. ಏನು ವಿಷಯ ಎಂದಳು ನೀರಸವಾಗಿ. ನಮ್ಮಕ್ಕನ ಮೈದುನ ಒಬ್ಬನಿದ್ದಾನೆ. ನಮ್ಮ ಭಾವನ ಕಸಿನ್ ಬ್ರದರ್, ಅಂದರೆ ಚಿಕ್ಕಪ್ಪನ ಮಗ. ತುಂಬ ಶ್ರೀಮಂತರು. ಒಂದು ಗಿರಣಿ ಮಾಲೀಕರು. ಕಾರು ಬಂಗ್ಲೆ ಎಲ್ಲ ಇದೆ. ತಂದೆ ತಾಯಿಗೊಬ್ಬನೇ ಮಗ. ಅವನಿಗೆ ತುಂಬ ರೂಪದ ಹುಚ್ಚು. ನಮ್ಮ ಅಕ್ಕನೇ ಒಂದಲ್ಲ 10 ಹೆಣ್ಣುಗಳನ್ನು ತೋರಿಸಿದ್ದಾಳೆ. ಆದರೆ ಒಂದು ಹುಡುಗಿನೂ ಒಪ್ಪಿಲ್ಲ. ನಿಮ್ಮ ಅಕ್ಕನನ್ನಾದರೆ ಖಂಡಿತ ಒಪ್ತಾನೆ. ನಾವು ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತದೆ ಎಂದ. ಜ್ಯೋತಿಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವುಚಿದಂತೆ ಆಯಿತು. ಅಕ್ಕನ ಬದುಕಿನಲ್ಲಿ ಇಂಥ ಅವಕಾಶಗಳೇ? ಕಾರು ಬಂಗ್ಲೆ ಉಳ್ಳ ಗಿರಣಿಯ ಮಾಲೀಕ, ತಂದೆ ತಾಯಿಗಳಿಗೆ ಒಬ್ಬನೇ ಮಗ. ಇಂಥವನು ಅಕ್ಕನಿಗೆ ಪತಿಯಾಗಬೇಕೆ? ಮಿಂಚಿನಂತೆ ತನ್ನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಗ್ರಹಿಸಿ ನಗುಮುಖದಿಂದ ಕೇಳಿದಳು. ನಮ್ಮ ಅಕ್ಕನ ಬಗ್ಗೆ ಇಷ್ಟೊಂದು ಆಸಕ್ತಿ ಇರೋದಕ್ಕೆ ಥ್ಯಾಂಕ್ಸ್. ಆದರೆ ನಾವು ಮಾಡಬೇಕಾದ ತ್ಯಾಗ ಏನು ಎಂದಳು. ಹುಡುಗನ ತಾಯಿ ತೀರಾ ಬೆಂಕದವರು. ಕೇವಲ 15,000 ರೂಪಾಯಿಗಳ ಸಾಧಾರಣ ದರ್ಜೆಯ ಮದುವೆಗೆ ಒಪ್ಪಲ್ಲ. ನಿಮ್ಮ ತಂದೆ ಹೆಸರಿನ 30,000 ರೂಪಾಯಿಗಳನ್ನು ನಿಮ್ಮ ಅಕ್ಕನಿಗೆ ಖರ್ಚು ಮಾಡಿದರೆ ಒಳ್ಳೆಯದು. ಜೊತೆಗೆ ನಾವು ಮೇಲೊಂದು 10,000 ಖರ್ಚು ಮಾಡೋಣ ಎಂದ. ಜ್ಯೋತಿ ತನ್ನ ಮನದ ಒಮ್ಮಳ ಹತ್ತಿಕ್ಕಿ, ಇರೋ 30,000 ರೂಪಾಯಿ ನಮ್ಮ ಅಕ್ಕನ ಮದುವೆಗೆ ಖರ್ಚು ಮಾಡಿದರೆ ನನ್ನ ಲಗ್ನಕ್ಕೆ ಎಂದಳು. ಮುರುಳಿ ನಕ್ಕು, ನಿನ್ನ ಮದುವೆ ಆಗೋನು ನಾನು ತಾನೇ ಮರಿ. ನಮ್ಮ ಮನೆಯಲ್ಲಿ ನಿನ್ನ ಆಕ್ಷೇಪಣೆ ಮಾಡಲಿಕ್ಕೆ ಯಾರೂ ಇಲ್ಲ. 5,000 ರೂಪಾಯಿಗಳಲ್ಲಿ ಎಲ್ಲರಿಗೂ ಸಿಹಿ ಊಟ ಹಾಕಿಸಿ ಒಂದು ದಿನದ ಶಾಸ್ತ್ರೋಕ್ತ ಮದುವೆ ಆದರಾಯಿತು. ಆ 5,000 ನಾನೇ ಕೊಡ್ತೀನಿ. ಜೊತೆಗೆ ನಿಮ್ಮ ಅಕ್ಕನ ಮದುವೆಗೆ ನಾವಿಬ್ಬರು 10,000 ಕೊಡೋಣ. 10,000 ಅಂದರೆ ನಮ್ಮಿಬ್ಬರಿಗೆ ಏನೂ ಹೆಚ್ಚಲ್ಲ. ಆಡಿದ ಆಟ ಇದ್ದ ಹಾಗೆ. ಟ್ಯುಟೋರಿಯಲ್ಗೆ ರಜಾ ಬರಲಿಕ್ಕೆ ಇನ್ನೂ 3 ತಿಂಗಳಿದೆ. ಅಷ್ಟರಲ್ಲಿ ನಾವು ಸಂಬಳ ಹಾಗೂ ಟ್ಯುಟೋರಿಯಲ್ ಹಣದ ಉಳಿತಾಯ ಸೇರಿಸಿ 10,000 ರೂಪಾಯಿ ಮಾಡಬಹುದು ಎಂದ. ಜ್ಯೋತಿ ಕೋಪದಿಂದ, ಅಂದರೆ ಅಕ್ಕನ ಮದುವೆಗೆ 40,000 ರೂಪಾಯಿ ಖರ್ಚು ಮಾಡಬೇಕು ಅಂತ ನೀವು ಹೇಳೋದು ಎಂದಳು. ಮುರುಳಿಗೆ ಅವಳ ಕೋಪ ಅರಿವಾಗಲಿಲ್ಲ. ಉತ್ಸಾಹದಿಂದ ಹೇಳಿದ, ಹೌದು, ಹುಡುಗನ ತಾಯಿ ಪ್ರೀತ್ಯರ್ಥವಾಗಿ ನಾವು ಮದುವೆ ತುಂಬ ಚೆನ್ನಾಗಿ ಮಾಡಿಕೊಡಬೇಕು. ಅವರ ಮನೆಯಲ್ಲಿ ಆ ಹುಡುಗನ ಒಂದು ಬರ್ತ್ಡೇ ಮಾಡಿದರೂ 10,000 ರೂಪಾಯಿ ಖರ್ಚು ಮಾಡುತ್ತಾರೆ. ಆಕೆ ನಿಮ್ಮ ಅಕ್ಕನ ರೂಪ ನೋಡಿ ವರದಕ್ಷಿಣೆ ಬೇಡ ಅನ್ನಬಹುದು. ತಮ್ಮ ಪ್ರೆಸ್ಟೀಜ್ ಮರೆತು ಬಡವರ ಮನೆಯ ಹುಡುಗಿಯನ್ನು ತಂದುಕೊಳ್ಳೋದಕ್ಕೆ ಸಿದ್ಧರಾಗಬಹುದು. ಆದರೆ ಮದುವೆ ಮಾತ್ರ ನಾವು ಗ್ರ್ಯಾಂಡಾಗಿ ಮಾಡಿಕೊಡಬೇಕು. ಹೌದು, ದುಡ್ಡು ಹೊಂದಿಸಿದರು ಅದಕ್ಕೆಲ್ಲ ಓಡಾಡಲಿಕ್ಕೆ ನಮ್ಮ ಮನೆಯಲ್ಲಿ ಯಾರಿದ್ದಾರೆ? ನಮ್ಮ ಅಂಕಲ್ ನಾರಾಯಣ್ ಒಂದು ಧರ್ಮಾತ್ಮದ ಮದುವೆ ಮಾಡಬಲ್ಲರು. ಇಲ್ಲದ ಹಗರಣ ಅವರು ತಲೆ ಮೇಲೆ ಎಳೆದುಕೊಳ್ಳೋರಲ್ಲ ಎಂದಳು. ಮುರುಳಿ ಆತ್ಮೀಯತೆಯಿಂದ, ಅವರಿವರನ್ನು ಏಕೆ ಹಿಡಿಬೇಕು? ಒಬ್ಬ ತಂಗಿಯ ಮದುವೆ ಹೊಣೆ ಅಣ್ಣ ಹೊತ್ತ ಹಾಗೆ ನಾನು ನಿಂತು ಎಲ್ಲ ಸಿದ್ಧಪಡಿಸ್ತೀನಿ ಎಂದ. ಜ್ಯೋತಿ ದೇಶಾವರಿ ನಗೆ ಬಿರಿ, ಎಲ್ಲ ಸರಿ, ಆ ಹುಡುಗನಿಗೆ ತಾಯಿ ಇದ್ದಾರಾ? ಹಾಗಿದ್ದರೆ ಈ ಮದುವೆ ಸಾಧ್ಯವಿಲ್ಲ ಎಂದಳು. ಮುರುಳಿ ಚಕಿತನಾಗಿ, ಏಕೆ ಅಂದ. ಅವಳದು ಆಶ್ಲೇಷ ನಕ್ಷತ್ರ ಕಣ್ರಿ.
ಇದೇ ಕಾರಣಕ್ಕೆ ಒಂದು ಸಂಬಂಧ ನಿಂತು ಹೋಯಿತು. ಅತ್ತೆ ಇಲ್ಲದ ಮನೆ ಅವಳದು ಎಂದಳು. ಮುರಳಿ ಹಗುರವಾಗಿ, ಅಯ್ಯೋ ಹುಚ್ಚಿ, ಈಗಿನ ಕಾಲದಲ್ಲಿ ಅದೆಲ್ಲ ಯಾರು ನಂಬ್ತಾರೆ ಎಂದ. ಅಯ್ಯೋ, ನಂಬೋರು ನಂಬ್ತಾರೇರಿ. ಹಿಂದಿನ ಕಾಲದ ಹಾಗೆ ಈಗಿನ ಕಾಲದಲ್ಲಿಯೂ ಆಹಾರ ತಿಂತೀವಿ, ನೀರು ಕುಡಿತೀವಿ, ಗಾಳಿಯನ್ನು ಉಸಿರಾಡ್ತೀವಿ. ಈಗಿನ ಕಾಲ ಅಂತ ಹೇಳಿ ಗಾಳಿನ ತಿಂತೀವ, ನೀರಿನಿಂದ ಉಸಿರಾಡ್ತೀವ, ಆಹಾರ ಕುಡಿತೀವ. ಯಾವ ಬದಲಾವಣೆಯೂ ಇಲ್ಲ. ದೇಹ ರಚನೆ ಸಹ ಹಿಂದಿನ ಕಾಲದ ಹಾಗೆ ಇದೆ ಈಗಲೂ. ಆಗಲೂ ದೇಹಕ್ಕೆ ಸೂಜಿ ಚುಚ್ಚಿದ್ರೆ ರಕ್ತ ಬರ್ತಾ ಇತ್ತು, ಈಗಲೂ ಅಷ್ಟೇ ಎಂದಳು. ಆದರೆ ಈಗಲೂ ಆಗಲೂ ಮೆದುಳಿನ ವಿಕಾಸ ಏನೂ ಆಗಿಲ್ಲ ಅಂತೀಯಾ? ಆಗಂತೂ ಈ ಥರ ಮೂಢನಂಬಿಕೆಗಳಲ್ಲಿ ತೊಳಲಾಡಿ ಹಲವಾರು ಹೆಣ್ಣು ಮಕ್ಕಳ ಜೀವನ ಕಣ್ಣೀರು ಮಾಡೋರು. ಆದರೆ ಈಗ ನಿಮ್ಮಂಥ ವಿಚಾರವಾದಿಗಳು ಹೀಗಾಡಿದ್ರೆ ಹೇಗೆ ಎಂದ. ಜ್ಯೋತಿ ಬೇಸರದಿಂದ, ಏನೋಪ್ಪ, ನಮ್ಮ ಮನೆಯಲ್ಲಿ ನಡೆದ ಘಟನೆಗಳನ್ನು ನೋಡಿದರೆ ಯಾವುದು ಮೂಢನಂಬಿಕೆ ಅನಿಸಲ್ಲ. ಒಂದು ಹುಡುಗ ಅವಳನ್ನು ನೋಡಿಕೊಂಡು ಹೋದ, ಅದೇನೋ ಮನಸ್ಸು ಕೆಟ್ಟು ಊರೇ ಬಿಟ್ಟು ಹೋದನಂತೆ. ಇವತ್ತಿಗೂ ಆ ಹುಡುಗನ ಮುದಿ ತಂದೆ ಕೊರಗಿ ನೀರಾಗ್ತಿದ್ದಾರೆ. ನಮ್ಮಕ್ಕನ ಹೆಸರೆತ್ತಿದರೆ ಹಾಳು ಕಾಲ್ಗುಣದ ಹುಡುಗಿ ಅಂತ ಉಗಿಯುತ್ತಾರೆ. ಆಮೇಲೆ ಇನ್ನೊಂದು ಹುಡುಗನ ತೋರಿಸಿದರು. ಅವರ ಮನೆಯಲ್ಲಿ ಒಂದು ವಾರದಲ್ಲಿ ಒಂದು ಸಾವು. ಥೂ, ಹಾಳು ಹುಡುಗಿ, ಕಾಲ್ಗುಣ ಅಂತ ಉಗಿದರು. ಇನ್ನೊಬ್ಬಾಕೆ ಇವಳ ಜಾತಕ ತಗೊಂಡು ಯಾರೋ ಜ್ಯೋತಿಷ್ಯರಿಗೆ ತೋರಿಸಿದರು. ಅದಕ್ಕೆ ಜೋಯಿಸರು, ಅಮ್ಮ, ನಿಮಗಿರೋನು ಒಬ್ಬ ಮಗ, ನಿಮ್ಮ ಮಗ ಸುಖವಾಗಿರಬೇಕು ಅಂತ ಇಷ್ಟವಿದ್ದರೆ ಖಂಡಿತ ಈ ಹುಡುಗಿನ ಮಾಡ್ಕೋಬೇಡಿ. ಈ ಹುಡುಗಿಯ ನಕ್ಷತ್ರ ಜಾತಕ ತುಂಬ ಭಯಂಕರವಾಗಿದೆ. ಬೇಕಾದರೆ ಆ ಹುಡುಗನೇ ವಿಚಾರಿಸಿ ಅಂದ್ರಂತೆ. ಆತ ನಮ್ಮ ನಾರಾಯಣ್ ಅಂಕಲ್ಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾನೆ ಎಂದಳು. ಮುರಳಿ ಯೋಚನಾ ಪರವಶನಾದ. ಜ್ಯೋತಿ ಮತ್ತೆ ಮಾತಾಡಿ, ಸ್ವಂತ ಅಕ್ಕನ ಬಗ್ಗೆ ತಂಗಿಯಾದ ನಾನು ಹೀಗೆ ಗುಟ್ಟು ಬಿಟ್ಕೊಡೋದು ತಪ್ಪು ಅಂತ ಗೊತ್ತಿದೆ. ಆದರೆ ನನ್ನ ಮುರಳಿ ಯಾವ ಬಗೆಯ ಅಪವಾದಕ್ಕೂ ಸಿಗಬಾರದು ಅಂತ ನನ್ನ ಆಸೆ. ಏಕೆಂದರೆ ಏನೋ ಸಹಾಯ ಅಂತ ಮಾಡಲಿಕ್ಕೆ ಹೋಗಿ ನೆಂಟರಿಷ್ಟರಲ್ಲಿ ನಿಮ್ಮ ಹೆಸರು ಕೆಡಬಾರದು ಎಂದಳು. ನಿಜ, ಜನಗಳದ್ದು ಒಂದು ತರಹದ ಹುಚ್ಚು ಸ್ವಭಾವ. ಈಗಲೂ ಯಾವ ದೇವಸ್ಥಾನಕ್ಕೆ ಹೋದರೂ ಮಗನ ಗೋತ್ರ, ಹೆಸರು, ನಕ್ಷತ್ರದ ಮೇಲೆ ಅರ್ಚನೆ ಮಾಡಿಸ್ತಾಳೆ. ಅವರಿಗೆ ಜಾತಕ ಗೀತಕ ತುಂಬ ನಂಬಿಕೆ ಇದೆ ಅನಿಸುತ್ತೆ. ನಮ್ಮ ಮಗನ 16ನೇ ವರ್ಷದಲ್ಲಿ ವಾಹನ ಯೋಗ ಅಂತ ಜ್ಯೋತಿಷ್ಯರು ಹೇಳಿದ್ದರು. ಇವನ 16ನೇ ವಯಸ್ಸಿಗೆ ಕಾರು ತಗೊಂಡ್ವಿ. ಅವನಿಗೆ ಗ್ರಹಯೋಗ ತುಂಬ ಚೆನ್ನಾಗಿದೆ ಅಂದಿದ್ರು. ಅವನು ಹುಟ್ಟಿದ ಮೇಲೆ 4 ಮನೆ ಕಟ್ಟಿಸಿದ್ದೀವಿ. ಹೀಗೆಲ್ಲ ಅಂತಿರ್ತಾರೆ ಅಂದ ಮೇಲೆ ಜಾತಕದ ಬಗ್ಗೆ ತುಂಬ ನಂಬಿಕೆ ಇರೋ ಜನ ಅಂತಲೇ ಅನ್ನಿಸುತ್ತೆ. ಕೆಲವು ಫಂಕ್ಷನ್ಗಳಲ್ಲಿ ನಾನು ಅವರ ಮನೆಗೆ ಹೋಗಿದ್ದೆ. ನಾನು ಬಡವ ಅಂತ ಆ ಹುಡುಗನ ತಂದೆ ತಾಯಿ ಒಂಥರ ಉದಾಸೀನವಾಗಿರ್ತಾರೆ. ಆದರೆ ಪಾಪ ಆ ಹುಡುಗ ಹಾಗಿಲ್ಲ. ಅಷ್ಟು ಶ್ರೀಮಂತರ ಮಗನಾದರೂ ನನ್ನ ಕಂಡರೆ ಹಾರ್ದಿಕವಾಗಿರ್ತಾನೆ. ಆತನದು ನನ್ನ ವಯಸ್ಸೇ ಎಂದ. ಜ್ಯೋತಿ ಆಜ್ಞೆ ಮಾಡಿದಂತೆ, ಏನೋ ಈ ಎಲ್ಲ ತರಲೆ ವ್ಯವಹಾರದಲ್ಲಿ ನೀವು ಸಿಕ್ಕಿ ಹಾಕೋಬೇಡಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಜಾತಕ ಮುಚ್ಚಿಟ್ಟಿರಿ, ಎಂಥ ಕೆಟ್ಟ ನಕ್ಷತ್ರ ಹುಡುಗಿನ ಗಂಡು ಹಾಕಿದ್ರಿ ಅಂತ ಅವರು ಹೌವಂತ ಹಾರಿ ಬಂದರೆ ನೀವು ಯಾಕೆ ಹೊರ್ತೀರಿ ಎಂದಳು. ಮುರಳಿ ಸೋಲೊಪ್ಪಿಕೊಂಡು, ಏನೋ ನಿಮ್ಮಕ್ಕನ ರೂಪ ನೋಡಿದಾಗ ನಿನ್ನೆ ನನಗೆ ತಟಕ್ಕಂತ ಆ ಹುಡುಗನ ನೆನಪು ಬಂತು, ಅದಕ್ಕೆ ಹೇಳ್ದೆ ಎಂದ. ನಿಮ್ಮಕ್ಕನ ರೂಪ ಎಂದು ಒಂದಲ್ಲ 4 ಬಾರಿ ಮಾತುಕತೆಯ ಮಧ್ಯೆ ಕೇಳಿ ಕೇಳಿ ಅವಳಿಗೆ ರೇಗಿ ಹೋಗಿತ್ತು. ಕಡೆಗೆ ಮನಸ್ಸು ತಡೆಯದೆ ಮಾತಾಡಿದಳು. ನೋಡಿ, ಒಂದು ಕೆಲಸ ಮಾಡಿ, ನಮ್ಮಕ್ಕನ ರೂಪ ನಿಮಗೆ ಅಷ್ಟು ಇಷ್ಟವಾದರೆ ಅವಳನ್ನೇ ನೀವು ಮದುವೆ ಆಗಿಬಿಡಿ ಎಂದಳು. ಜ್ಯೋತಿ ಎಂದು ಕೋಪದಿಂದ ಕೂಗಿದ. ಇನ್ನು ಮೇಲೆ ಈ ಥರ ಮಾತಾಡಬೇಡ. ನನಗೂ ನಿಮ್ಮಕ್ಕನ ವಯಸ್ಸಿನ ಒಬ್ಬ ತಂಗಿ ಇದ್ದಾಳೆ. ನನ್ನ ತಂಗಿಗೆ ಈಗ 26 ವರ್ಷ. ರೂಪ ಕಪ್ಪು, ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಅವಳ ಮದುವೆ ಆಗಿಲ್ಲ. ಆದರೆ ನಿಮ್ಮಕ್ಕ ನೋಡಲಿಕ್ಕೆ ಚೆನ್ನಾಗಿದ್ದು ವಿವಾಹಕ್ಕೆ ವರ ಸಿಗದೆ ಒದ್ದಾಡ್ತಿದ್ದಾರಲ್ಲ ಎಂದು ಒಂದು ಸಲಹೆ ನೀಡಿದ ಅಷ್ಟೇ ಎಂದ. ಬನ್ನಿ, ಹೊತ್ತಾಯಿತು, ಕ್ಲಾಸಸ್ ಶುರು ಆಗಬಹುದು. 10,000 ರೂಪಾಯಿ ಅಕ್ಕನ ಮದುವೆಗೆ ಖರ್ಚು ಮಾಡೋ ಹೊಣೆ ನಾನು ಖಂಡಿತ ಹೊತ್ಕೊಳ್ಳಲ್ಲ. ನಮಗೇನು ಹಣ ಆಕಾಶದಿಂದ ಉದುರಲ್ಲ. ಬೆಳಗಿನಿಂದ ರಾತ್ರಿವರೆಗೆ ಏದುಸಿರು ಬಿಟ್ಟು ದುಡಿಯೋದು ಯಾರಿಗೆ? ನಮ್ಮ ಸಂಸಾರ ಒಂದು ಹದಕ್ಕೆ ಬರಲಿ ಅಂತ. ಅವಳು ಏದುಸಿರು ಬಿಡುತ್ತಾ ನಿಲ್ಲಿಸಿದಾಗ ಅವನಿಗೆ ತಾನು ಏನೋ ಅಪರಾಧಿ ಎನಿಸಿತು. ಅಲ್ಲಿ ಮನೆಗೆ ಸಂಬಂಧಿಸಿದ ಎಲ್ಲ ಸಾಮಾನು ಆಗಿದೆಯಲ್ಲ, ಅದಕ್ಕೆ ಹೇಳ್ದೆ ಎಂದ. ನಿಜ, ಆದರೆ ನನಗೆ ಚಿನ್ನ ಬಣ್ಣದ ಆಸೆ ಇರಲ್ವೇನು? ಈ ವರ್ಷ ನಿಮ್ಮ ತಂಗಿಯ ವಿವಾಹ ಆಗೋವರೆಗೂ ಒಂದಿಷ್ಟು ಚಿನ್ನ ಬಣ್ಣ ಮಾಡಿಸ್ಕೋಬೇಕು. ಮದುವೆ ಡಿಲೇ ಆಗ್ತಾ ಇದೆಯಲ್ಲ ಅಂತ ನನಗೆ ಚಿಂತೆ ಇಲ್ಲ. ನೀವು ನಿಮ್ಮ ತಂಗಿ ಮದುವೆ ಆದ ಮೇಲೆ ನನ್ನ ವಿವಾಹ ಆಗಿ ಎಷ್ಟು ವರ್ಷ ಆದರೂ ನಿಮಗಾಗಿ ಕಾಯ್ತೀನಿ. ಆದರೆ ಈ ವರ್ಷ ಒಂದು 30,000 ರೂಪಾಯಿ ಚಿನ್ನ, ಬರೋ ವರ್ಷ ಒಂದು 30,000 ರೂಪಾಯಿಗಳ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ಅದು ಇನ್ನು 10 ವರ್ಷಕ್ಕೆ 1ಕ್ಕೆ 3 ಪಟ್ಟಾಗಿ ಬೆಳೆದು 1 ಲ್ಯಾಕ್ವರೆಗೆ ಬರಬೇಕು. ಭವಿಷ್ಯದ ಯೋಚನೆ 100 ಇದೆ ನನಗೆ. ಈಗ ಕೆಲಸ ಮಾಡಿದ ಹಾಗೆ ವಿವಾಹ ಆದ ಮೇಲೂ ಕೆಲಸ ಮಾಡಲಿಕ್ಕೆ ಆಗಲ್ಲ. ಹೆಂಗಸರಿಗೆ 100 ಕಾರಣ ಇರುತ್ತೆ ಎಂದಳು. ನಿಜ ಚಿನ್ನ, ನಿನ್ನ ಮಾತು. ನಾನು ಭವಿಷ್ಯದ ಬಗ್ಗೆ ಅಷ್ಟು ಡೀಪಾಗಿ ಆಲೋಚನೆ ಮಾಡಿರಲಿಲ್ಲ. ಖಂಡಿತ ನಿನ್ನ ಮಾತು ಗ್ರಾಹ್ಯವಾದದ್ದು. ನಾವು ನಮ್ಮ ಮಕ್ಕಳು ಎಲ್ಲದರ ಬಗ್ಗೆ ಯೋಚಿಸಿದ್ದಿ ಎಂದ. ಜ್ಯೋತಿ ಕೊಂಚ ಲಜ್ಜೆ ನಟಿಸಿ ಎದ್ದು ಬಿಟ್ಟಳು. ಮಾತಿನಲ್ಲಿ ಅವನನ್ನು ಗೆದ್ದರೂ ಆ ದಿನವೆಲ್ಲ ಅವಳ ಮನಸ್ಸು ತಳಮಳಿಸುತ್ತಿತ್ತು. ಆ ರಾತ್ರಿ ಮಲಗಿದಾಗಂತೂ ಆ ವಿಷಯದ ಬಗ್ಗೆ ಆಳವಾದ ಯೋಚನೆ ಉಂಟಾಯಿತು. ಅಕ್ಕ ತನ್ನ ಮನೆ ನೋಡಿ ಹೊಟ್ಟೆ ಉರಿದುಕೊಳ್ಳಲಿ ಎಂದು ತಾನು ಕರೆದದ್ದೇ ತುಂಬ ತಪ್ಪಾಯಿತು. ಮುರಳಿ ಯೋಚನೆ ಯಾವ ದಿಕ್ಕಿನಲ್ಲಿ ಓಡಿದೆ? ನಾವೇ 40,000ವರೆಗೆ ಖರ್ಚು ಮಾಡಿ ಅವಳಿಗೆ ಒಬ್ಬ ಶ್ರೀಮಂತ ಗಂಡನ ಹುಡುಕಿ ಕೊಡುವುದಂತೆ. ಕಾರು ಬಂಗ್ಲೆ ಉಳ್ಳ ಆ ಶ್ರೀಮಂತರು ಮುರಳಿಯನ್ನೇ ಹೀನಾಯವಾಗಿ ಕಾಣುವರು ಅಂದ ಮೇಲೆ ತಾನು ಆ ಕುಟುಂಬಕ್ಕೆ ಒಬ್ಬ ಹೀನಾಯ ವ್ಯಕ್ತಿ. ಆ ಕುಟುಂಬಕ್ಕೆ ಈ ಲೌಡಿ ಸೊಸೆ. ಮುರಳಿ ಎದುರಿಗೆ ಮಾತಾಡುವಾಗ ಸಭ್ಯತೆ ನಡೆಸಿದಳು. ತನ್ನ ಹೃದಯದ ವಿಕೃತ ಭಾವನೆಗಳು, ದ್ವೇಷಾಸೂಯೆಗಳನ್ನು ಅವನೆದುರು ತೋರಲು ಅವಳಿಗೆ ಇಷ್ಟ ಇರಲಿಲ್ಲ. ಸಂಯಮ ನಟಿಸಿದಳು. ಆದರೆ ಈಗ ದ್ವೇಷ ಉಕ್ಕಿ ಕಟಕಟ ಹಲ್ಲು ಕಡಿದಳು. ತಾಯಿಯಂತೂ 6 ದೋಸೆ ಕೊಟ್ಟರೆ ಅತ್ತೆ ಕಡೆ, 3 ದೋಸೆ ಕೊಟ್ಟರೆ ಸೊಸೆ ಕಡೆ. ಅವಳು ಶ್ರೀಮಂತ ಕುಟುಂಬದ ಸೊಸೆಯಾಗುತ್ತಾಳೆ ಎಂದರೆ ಅವಳನ್ನು ಓಲೈಸಿ ತನ್ನನ್ನು ಹೀನಾಯ ಮಾಡಿಯೇ ಮಾಡುತ್ತಾಳೆ. ಆಕೆ ಗೆದ್ದೆತ್ತಿನ ಬಾಲ ಹಿಡಿಯುವ ಸಾಮಾನ್ಯ ಹೆಂಗಸು. ಆದರೆ ತಾನು ಬಾಯಿಗೆ ಬಂದಂತೆ ಇವಳ ಮೇಲೆ ಸುಳ್ಳು ಹೇಳಿದ ವಿಷಯ ಮನೆಯಲ್ಲಿ ಪ್ರಸ್ತಾಪಕ್ಕೆ ಬಂದರೆ
ತಾಯಿ ತನ್ನನ್ನು ಖಂಡಿಸುವುದು ಖಂಡಿತ. ಮುರಳಿ ಎದುರಿಗೂ ತಾನು ಅಪರಾಧಿಯಾಗಿ ಕನಿಷ್ಠ ಹೆಂಗಸಾಗಿ ನಿಲ್ಲಬೇಕಾಗುತ್ತದೆ. ಈ ಯೋಚನೆ ಬಂದಾಗ ಮನದಲ್ಲಿ ಚಳಿ ಚಳಿ ಅನಿಸಿತು. ನೆನೆಸಿಕೊಂಡಂತೆ ಕೊಂಚ ಅಪರಾಧಿ ಪ್ರಜ್ಞೆಯೂ ಮೂಡಿತು. ಅಕ್ಕನಿಗೆ ಇದು ಒಳ್ಳೆಯ ಅವಕಾಶ. ತಾನು ಕೇವಲ ವಾಕ್ ಸಹಾಯದಿಂದ ಅನುಮೋದಿಸಿದ್ದರೆ ಗಂಡು ನೋಡಿಸೋಣ, ಆದರೆ ಕೈಯಿಂದ ದೊಡ್ಡ ಕಾಸು ಹಾಕಿಸುವ ಪ್ರಸಂಗ ಬಂದರೆ ಬೇಡ ಎನ್ನಬಹುದಿತ್ತು. ಆದರೆ ಅಂಥ ಹುಡುಗನ ಕಣ್ಣಿಗೆ ಅಕ್ಕ ಬೀಳುವುದೇ ಬೇಡ ಅನಿಸಿತ್ತು. ಆದ್ದರಿಂದಲೇ ಜಾತಕ, ಕಾಲ್ಗುಣ, ಶಕುನ ಎಂದು ಏನೇನೋ ಸುಳ್ಳು ಹೇಳಿದ್ದಾಗಿತ್ತು. ಕೆಲವು ದಿನ ತಾನು ಮಾಡಿದ್ದು ತಪ್ಪು ಎಂದು ಜ್ಯೋತಿಯ ಮನಸ್ಸು ಕೂಗುತ್ತಿತ್ತು. ಅನಂತರ ನಿಧಾನವಾಗಿ ಅವಳಿಗೆ ತನ್ನ ಸುಖದ ಅಮಲಲ್ಲಿ ಎಲ್ಲ ಮರೆತು ಹೋಯಿತು. ತಾಯಿಗೆ ಮತ್ತೊಂದು ಸೊಗಸಾದ ಸೀರೆ ತಂದುಕೊಟ್ಟಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.